ಜುಲೈ 18ರಂದು ಚಿತ್ರದುರ್ಗ ನಗರದ ಹೊರವಲಯದಲ್ಲಿರುವ ಬೋವಿ ಗುರುಪೀಠದಲ್ಲಿ ಜಗದ್ಗುರು ಶ್ರೀ ಸಿದ್ದರಾಮೇಶ್ವರ ಮಹಾಸಂಸ್ಥಾನ ಬೋವಿ ಗುರುಪೀಠದ ಜಗದ್ಗುರು ಶ್ರೀ ಇಮ್ಮಡಿ ಸಿದ್ದರಾಮೇಶ್ವರ ಸ್ವಾಮೀಜಿಗಳ 17ನೇ ಪಟ್ಟಾಭಿಷೇಕ ಮಹೋತ್ಸವ, 28ನೇ ಲಾಂಛನ ದೀಕ್ಷಾ ಮಹೋತ್ಸವ ಹಾಗೂ 40ನೇ ಜನ್ಮ ವರ್ಧಂತೋತ್ಸವದ ಅಂಗವಾಗಿ ರಾಷ್ಟ್ರೀಯ ಬೋವಿ ಜನೋತ್ಸವವನ್ನು ಅದ್ದೂರಿಯಾಗಿ ಆಯೋಜಿಸಲಾಗಿದೆ ಎಂದು ಬೋವಿ ನಿಗಮದ ಅಧ್ಯಕ್ಷ ಹಾಗೂ ಸ್ವಾಗತ ಸಮಿತಿಯ ಅಧ್ಯಕ್ಷ ಎಂ ರಾಮಪ್ಪ ತಿಳಿಸಿದರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ರಾಜ್ಯದ ವಿವಿಧ ಜಿಲ್ಲೆಗಳಿಂದ ಲಕ್ಷಾಂತರ ಬೋವಿ ಸಮಾಜದ ಬಾಂಧವರು ಉತ್ಸವದಲ್ಲಿ ಭಾಗವಹಿಸುವ ನಿರೀಕ್ಷೆ ಇದ್ದು, ಕಾರ್ಯಕ್ರಮದಲ್ಲಿ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್, ಉಪಮುಖ್ಯಮಂತ್ರಿ ಡಾಕ್ಟರ್ ಜಿ ಪರಮೇಶ್ವರ್ ಸೇರಿದಂತೆ ರಾಜ್ಯ ಸರ್ಕಾರದ ಹಲವು ಸಚಿವರು, ಶಾಸಕರು ಹಾಗೂ ಗಣ್ಯರು ಭಾಗವಹಿಸಲಿದ್ದಾರೆ ಎಂದರು. ಮಾಜಿ ಸಚಿವ ಅರವಿಂದ ಲಿಂಬಾವಳಿ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಲಿದ್ದು, ಮಾಜಿ ಸಚಿವ ಶಿವರಾಜ ತಂಗಡಿಗೆ ನೇತೃತ್ವ ವಹಿಸಲಿದ್ದಾರೆ. ಶಾಸಕ ಎಂ ಚಂದ್ರಪ್ಪ ದಿಕ್ಸೂಚಿ ನುಡಿಗಳನ್ನಾಡಲಿದ್ದು, ಪಾವಗಡ ಶಾಸಕ ವಿ ವೆಂಕಟೇಶ್, ಪುಲಕೇಶಿ ನಗರ ಶಾಸಕ ಎಸಿ ಶ್ರೀನಿವಾಸ ಸೇರಿದಂತೆ ಸಮಾಜದ ಹಾಲಿ ಹಾಗೂ ಮಾಜಿ ಸಚಿವರು, ಶಾಸಕರು, ಐಎಎಸ್ ಹಾಗೂ ಕೆಎಎಸ್ ಅಧಿಕಾರಿಗಳು ಮತ್ತು ವಿವಿಧ ರಾಜ್ಯಗಳ ಬೋವಿ ಸಮಾಜದ ಮುಖಂಡರು ಉಪಸ್ಥಿತರಿರುವವರು ಎಂದರು. ವಿಶೇಷವಾಗಿ ಉತ್ಸವದಲ್ಲಿ ಎಸ್ಎಸ್ಎಲ್ಸಿ, ಪಿಯುಸಿ, ಪದವಿ ಹಾಗೂ ಸ್ನಾತಕೋತ್ತರ ಪದವಿಗಳಲ್ಲಿ 90%ಕ್ಕಿಂತ ಹೆಚ್ಚು ಅಂಕ ಪಡೆದ ವಿದ್ಯಾರ್ಥಿಗಳು, ಪಿಎಚ್ಡಿ ಹಾಗೂ ಎಂಬಿಬಿಎಸ್ ಪದವೀಧರರನ್ನು ಸನ್ಮಾನಿಸಲಾಗುತ್ತದೆ. ಅಲ್ಲದೆ ರಕ್ತದಾನ ಶಿಬಿರ, ಸಿದ್ದರಾಮೇಶ್ವರರ ಕುರಿತು ವಿಶೇಷ ವಿಚಾರ ಸಂಕಿರಣ, ಸಮಾಜದ ಸಾಧಕರಿಗೆ ಗೌರವ ಸಮರ್ಪಣೆ, ಹಸಿರೋತ್ಸವ ಹಾಗೂ ವಧುವರರ ಸಮಾವೇಶ ಸೇರಿದಂತೆ ವಿವಿಧ ಸಾಮಾಜಿಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ ಎಂದರು. ಸುದ್ದಿಗೋಷ್ಠಿಯಲ್ಲಿ ವೆಂಕಟೇಶ್ವರ್, ಜಯಣ್ಣ, ವೀರಗೋಪಾಲ್, ಲಕ್ಷ್ಮಣ್, ರಾಜಪ್ಪ, ಅರ್ಜುನ್, ಚಂದ್ರಪ್ಪ, ರವಿಕುಮಾರ್ ಸೇರಿದಂತೆ ಇತರರು ಇದ್ದರು. ಇಲ್ಲಿ ಮುಖ್ಯ ಗೋಷ್ಠಿಯ ಉದ್ದೇಶ ಇದೇ 18ರಂದು ಚಿತ್ರದುರ್ಗದಲ್ಲಿ ಬೋವಿ ಜನೋತ್ಸವ ಅಂತಕ್ಕಂಥ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ. ಇದಕ್ಕೆ ನೂತನ ಮುಖ್ಯಮಂತ್ರಿಗಳನ್ನು ಆಹ್ವಾನಿಸಿದಾಗ ಅವರು ಕೂಡ ಬರಲಿಕ್ಕೆ ಶ್ರೀಯುತ ಡಿ ಕೆ ಶಿವಕುಮಾರ್ ಅವರು ಒಪ್ಕೊಂಡಿದ್ದಾರೆ. ಅದೇ ರೀತಿಯಾಗಿ ಉಪಮುಖ್ಯಮಂತ್ರಿಗಳು ಹಾಗೂ ಚಿತ್ರದುರ್ಗ ಜಿಲ್ಲಾ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಡಾಕ್ಟರ್ ಜಿ ಪರಮೇಶ್ವರು ಕೂಡ ಒಪ್ಕೊಂಡಿದ್ದಾರೆ. ನಮ್ಮದು ಪ್ರತಿ ವರ್ಷ ಜುಲೈ 18ನೇ ತಾರೀಕು ಬೋವಿ ಜನೋತ್ಸವ ಅಂತಕ್ಕಂಥದ್ದು. ನಮ್ಮ ಕುಲಗುರುಗಳ ಜನ್ಮದಿನೋತ್ಸವವನ್ನು ಬೋವಿ ಜನೋತ್ಸವನ ರೀತಿಯಲ್ಲಿ ಆಚರಣೆ ಮಾಡ್ತಾಯಿದ್ದೀವಿ. ಅಲ್ಲಿ ಪ್ರತಿಭಾ ಪುರಸ್ಕಾರದ ಒಂದು ಕಾರ್ಯಕ್ರಮ ಇರ್ತದೆ, ಮತ್ತು ವಧುವರರ ಒಂದು ಅನ್ವೇಷಣೆ ಇರ್ತದೆ, ಹಾಗೂ ರಕ್ತದಾನ ಶಿಬಿರಗಳನ್ನು ಕೂಡ ಇರ್ತದೆ. ಈ ಕಾರಣದಿಂದಾಗಿ ಜುಲೈ 18ನೇ ತಾರೀಕು ಪ್ರತಿ ವರ್ಷವೂ ಕೂಡ ನಡೆಸ್ಕೊಂಡು ಬರ್ತಕ್ಕಂಥ ಸಂಪ್ರದಾಯ ರೀತಿಯಲ್ಲಿ ಈ ಸರಿ ರಾಜ್ಯದಾದ್ಯಂತ ಮತ್ತು ಹೊರ ರಾಜ್ಯಗಳಿಂದಲೂ ಕೂಡ ಕೆಲವು ಆಹ್ವಾನಿತರನ್ನು ನಾವು ಆಹ್ವಾನಿಸಿದ್ದೇವೆ. ಅದೇ ಹೈದರಾಬಾದ್ನಲ್ಲಿ ಇರ್ತಕ್ಕಂಥ ಒಂದು ಒಡ್ಡೇರೆ ಕಾರ್ಪೊರೇಷನ್ ಚೇರ್ಮನ್ ಜಗದೀಶ್ ಅವ್ರನ್ನ ಕರೆದಿದ್ದೇವೆ. ತೆಲಂಗಾಣದಲ್ಲಿ ಶ್ರೀಮತಿ ರೇಣುಕಾ ಗುಂಜಿ ನಾರಾಯಣರವ್ರನ್ನ ಕರೆದಿದ್ದೇವೆ. ಅವರು ಕೂಡ ಬರ್ತೀವಿ ಅಂತ ಒಪ್ಕೊಂಡಿದ್ದಾರೆ. ಇನ್ನು ರಾಷ್ಟ್ರ ಮಟ್ಟದ ಅನೇಕ ಮುಖಂಡರು ಕೂಡ ಚಿತ್ರದುರ್ಗಕ್ಕೆ ಆಗಮಿಸಿದ್ದಾರೆ. ಈ ಚಿತ್ರದುರ್ಗದಲ್ಲಿ ಸಮಾರೋಪಾದಿಯಲ್ಲಿ ರಾಜ್ಯದ ವಿವಿಧ ಭಾಗಗಳಿಂದ ಆಗಮಿಸಿ ಈ ಸಭೆಯನ್ನು ಯಶಸ್ವಿಗೊಳಿಸಬೇಕು ಅಂಥೇಳಿ ಪ್ರತಿ ಜಿಲ್ಲೆಗಳಲ್ಲೂ ಕೂಡ ಮುಖಂಡರುಗಳು ಆಹ್ವಾನ ಮಾಡಬೇಕು ಅಂತ ನಮ್ಮ ಗುರುಗಳ ಆದೇಶದಿಂದಾಗಿ 4 ವಿಭಾಗಗಳನ್ನಾಗಿ ಮಾಡಿಕೊಂಡು ಬೆಳಗಾಂ ವಿಭಾಗ, ಗುಲ್ಬರ್ಗಾ ವಿಭಾಗ, ಬೆಂಗಳೂರು ವಿಭಾಗ ಮತ್ತು ಮೈಸೂರು ವಿಭಾಗ, ಈ 4 ವಿಭಾಗಗಳನ್ನು ಮಾಡಿಕೊಂಡು ಪ್ರತಿ ವಿಭಾಗಗಳಲ್ಲೂ ಕೂಡ ಒಂದು ಗುಂಪನ್ನು ಮಾಡಬೇಕು. ನೀವು ಹೋಗಿ ಆಹ್ವಾನ ಮಾಡಿ ಬನ್ನಿ ಅಂತ ಉನ್ನತ ಮಟ್ಟದ ಸಭೆಯಲ್ಲಿ ನಮ್ಮ ಸಮಾಜದ ಹಿರಿಯರು ಹಾಗೂ ರಾಷ್ಟ್ರ ಮಟ್ಟದ ನಾಯಕರಾಗಿರ್ತಕ್ಕಂಥ ಅರವಿಂದ್ ಲಿಂಬಾವಳಿಯವರು, ಮತ್ತು ಮಾಜಿ ಸಚಿವರಾಗಿರ್ತಕ್ಕಂಥ ನಮ್ಮ ಶಿವರಾಜ್ ತಂಗಡಿಗೆಯವರು, ಶಾಸಕರಾಗಿರ್ತಕ್ಕಂಥ ಪುಲಕೇಶಿ ನಗರದ ಎಸಿ ಶ್ರೀನಿವಾಸ್ ಅವರು, ಪಾವಗಡ ಶಾಸಕರಾಗಿರ್ತಕ್ಕಂಥ ವೆಂಕಟೇಶ್ ಅವರು, ಮತ್ತು ಹೊಳಲ್ಕೆರೆ ಶಾಸಕರಾಗಿರ್ತಕ್ಕಂಥ ಚಂದ್ರಣ್ಣವರು, ಮತ್ತು ಸಿ ವಿ ರಾಮನಗರದ ಶಾಸಕರಾಗಿರ್ತಕ್ಕಂಥ ರಘುರವರು, ಲಿಂಗಸೂರಿನ ಶಾಸಕರಾಗಿರ್ತಕ್ಕಂಥ ಮಾನಪ್ಪ ವಜ್ಜಾಲ್ರವರು, ಎಲ್ಲ ಮುಖಂಡರು, ಮತ್ತು ಕೋಲಾರದ ನಮ್ಮ MP ಮಲ್ಲೇಶ್ ಬಾಬುರವರು, ಅವರೆಲ್ಲರೂ ಕೂಡ ಒಂದು ನಿರ್ದೇಶನ ಕೊಟ್ಟಿದ್ದಾರೆ. ಎಲ್ಲ ಜಿಲ್ಲೆಗಳಿಂದ ಆಹ್ವಾನ ಮಾಡಿ ಅಂತ ಹೇಳಿದ್ದಾರೆ. ಅದರ ಮುಖೇನ ತಾವು
ದಯಮಾಡಿ ಮಾಧ್ಯಮ ಸ್ನೇಹಿತರು ಮತ್ತು ದೃಶ್ಯ ಮಾಧ್ಯಮರು ಸಹಕರಿಸೋದ್ರ ಮೂಲಕ ನಮ್ಮ ಸಮಾಜದ ಒಂದು ಸಂದೇಶ ಹೋಗಬೇಕು. 18ನೇ ತಾರೀಕು ಚಿತ್ರದುರ್ಗದಲ್ಲಿ ಭೋವಿ ಜನೋತ್ಸವದ ಕಾರ್ಯಕ್ರಮ ಇದೆ, ಎಲ್ಲರೂ ಕೂಡ ಭಾಗವಹಿಸಬೇಕು ಅಂಥೇಳಿ ಪ್ರತಿಯೊಂದು ಮನೆಯಿಂದನೂ ಕೂಡ ಬಂದು ಸಂಘಟನೆ ಆಗಬೇಕು. ಆರ್ಥಿಕವಾಗಿ ಮತ್ತು ಸಾಮಾಜಿಕವಾಗಿ ಹಾಗೂ ಶೈಕ್ಷಣಿಕವಾಗಿ ಅಭಿವೃದ್ಧಿ ಹೊಂದಲಿಕ್ಕೆ ಒಂದು ಈ ಚರ್ಚೆಗಳನ್ನು ಸಂಘಟನೆಯನ್ನು ಸೇರ್ತಕ್ಕಂಥ ಒಂದು ಸಂದರ್ಭವನ್ನು ನಮ್ಮ ಶ್ರೀ ಇಮ್ಮಡಿ ಸಿದ್ದರಾಮೇಶ್ವರ ಸ್ವಾಮಿಗಳು ಇದೊಂದು ಅವಕಾಶವನ್ನು ನಮ್ಮ ಸಮಾಜಕ್ಕೆ ಕಲ್ಪಿಸಿಕೊಟ್ಟಿದ್ದಾರೆ. ಆ ಕಾರಣದಿಂದಾಗಿ ನಾವೆಲ್ಲ ಒಂದಾಗಬೇಕು, ಸಂಘಟನೆ ಆಗಬೇಕು, ಜಾಗೃತರಾಗಬೇಕು, ನಮ್ಮ ಶೈಕ್ಷಣಿಕವಾಗಿ ಅಭಿವೃದ್ಧಿ ಆಗಬೇಕು ಅಂತಕ್ಕಂಥ ಉದ್ದೇಶದಿಂದ ಪ್ರತಿ ವರ್ಷ ಇದು ಮಾಡ್ಕೊಂಡು ಬರ್ತಕ್ಕಂಥದ್ದು. ಹಾಗಾಗಿ ನಾನು ಈ ಜಿಲ್ಲೆಯಲ್ಲಿ ಎಲ್ಲ ನಮ್ಮ ಅಧ್ಯಕ್ಷ ಆಗಿರ್ತಕ್ಕಂಥ ಜಯಣ್ರಾಗಿರ್ಬೋದು, ವಿವಿಧ ತಾಲೂಕುಗಳಿಂದ ಆಗಮಿಸಿರ್ತಕ್ಕಂಥ ಮುಖಂಡರುಗಳಾಗಿರ್ಬೋದು, ಎಲ್ಲರೂ ಕೂಡ ಸಹಕಾರ ಕೊಡಿ ಮತ್ತು ನೀವೆಲ್ಲ 18ನೇ ತಾರೀಕು ಬಂದು ಭಾಗವಹಿಸಿ ಅಂಥೇಳಿ ನಾನು ತಮ್ಮಲ್ಲಿ ಮನವಿ ಮಾಡಿಕೊಳ್ತೇನೆ. ಅದೇ ರೀತಿಯಲ್ಲಿ ಹೆಚ್ಚಿನ ರೀತಿಯಲ್ಲಿ ಮಹಿಳೆಯರು ಕೂಡ ಭಾಗವಹಿಸಬೇಕು ಅಂತಕ್ಕಂಥದ್ದು. ನಾನು ಕಳೆದ ಸಾರಿ ಈ ದಾವಣಗೆರೆ ಜಿಲ್ಲೆಗೆ ಬಂದಿದ್ದಾಗ ಬಹುಶಃ ಆ ವೆಂಕವ್ವಬಾವಿ ಕಾಲೋನಿ ಮತ್ತು ಬುದ್ಧಬಾವಿ ಕಾಲೋನಿಗೆ ಭೇಟಿ ಕೊಟ್ಟಿದ್ದಾಗ ಅವರಿಗೆಲ್ಲ ಮಹಿಳಾ ಸಂಘಗಳಿಗೆ ನಮ್ಮ ನಿಗಮದ ವತಿಯಿಂದ ಸಹಾಯವನ್ನು ಕೂಡ ಮಾಡಿದ್ದೇನೆ. ಅವರೆಲ್ಲ ಅದನ್ನು ಸದ್ಬಳಕೆ ಮಾಡ್ಕೊಳ್ತಾರೆ. ಅವರು ಕೂಡ ಹೆಚ್ಚಿನದಾಗಿ ಹೆಣ್ಮಕ್ಳು ಕೂಡ ಭಾಗವಹಿಸಬೇಕು ಈ ಕಾರ್ಯಕ್ರಮದಲ್ಲಿ ಅಂತಕ್ಕಂಥದ್ದು. ಮತ್ತು ಪ್ರತಿ ಸಂದರ್ಭದಲ್ಲೂ ಕೂಡ ನಾವು 18ನೇ ತಾರೀಕುವರೆಗೆ ಏನೇನು ನಡೀತದೆ ಇಲ್ಲಿ ಚರ್ಚೆಗಳು ಅಂತಕ್ಕಂಥದ್ದನ್ನು ನಮ್ಮ ಗುರುಗಳಿಗೆ ಅಪ್ಡೇಟ್ ಮಾಡಬೇಕು. ಮತ್ತು ಎಲ್ಲ ತಾಲೂಕಿನ ಜವಾಬ್ದಾರಿಯನ್ನು ಈ ಜಿಲ್ಲೆಯ ಮುಖಂಡರು ತೆಗೆದುಕೋಬೇಕು. ಬರೋಕ್ಕೆ ವ್ಯವಸ್ಥೆ ಮಾಡ್ತಕ್ಕಂಥ ಸಂದರ್ಭಗಳನ್ನು ಕೂಡ ಎಲ್ಲಾದರೂ ಅವಶ್ಯಕತೆ ಇದ್ದಲ್ಲಿ ನಮ್ಮ ಒಂದು ಮಠದಿಂದ ಸಹಕಾರವನ್ನು ಕೂಡ ಸಂಪೂರ್ಣವಾಗಿ ಕೊಡ್ತೇವೆ. ಆಯಾ ತಾಲೂಕಿನಲ್ಲೇ ತಾವೇ ಅದನ್ನು ಸೌಕರ್ಯಗಳನ್ನು ವೃದ್ಧಿಸ್ಕೊಳ್ಬೇಕು, ಆ ಶಾಸಕರನ್ನು ಕೇಳಬೇಕು. ಏಕೆಂದರೆ ನಮಗೆ ಈ ಹೊಸದಾಗಿ ನೂತನ ಮುಖ್ಯಮಂತ್ರಿಗಳು ಬರ್ತಕ್ಕಂಥದ್ರಿಂದ ನಮ್ಮ ಶಕ್ತಿಯನ್ನು, ನಮ್ಮ ಬಲವನ್ನು, ಸಂಖ್ಯಾಬಲವನ್ನು ತೋರಿಸೋದ್ರ ಮೂಲಕ ಸಮಾಜಕ್ಕೆ ಆಗಬೇಕಾಗಿರ್ತಕ್ಕಂಥ ಸೌಕರ್ಯಗಳನ್ನು ಪಡೆಯೋದಕ್ಕೆ ಅನುಕೂಲ ಆಗುತ್ತೆ. ನಾವು ಆಗಲೇ ಮಂಡಿಸಿದ್ದೀವಿ ಮುಖ್ಯಮಂತ್ರಿಗಳ ಹತ್ರ, ಉಪಮುಖ್ಯಮಂತ್ರಿಗಳ ಹತ್ರ, ನಮಗೇನೇನು ಆಗಬೇಕಾಗಿದೆ ಆ ಸೌಲಭ್ಯಗಳನ್ನು ಕೊಡಬೇಕು, ನಮಗೆ ನಮ್ಮ ಸಮಾಜಕ್ಕೆ ನೀವು ಶಕ್ತಿ ತುಂಬಬೇಕು, ಹಾಗಾಗಿ ನಿಮ್ಮನ್ನು ಆಹ್ವಾನಿಸಿದ್ದೀವಿ ಬರಬೇಕು ಅಂತ ಹೇಳೋದಕ್ಕೆ ಮುಖ್ಯಮಂತ್ರಿಗಳು ಒಪ್ಕೊಂಡಿದ್ದಾರೆ. ತಮ್ಮ ಮುಖೇನ ನಮ್ಮ ಸಮಾಜಕ್ಕೂ ಕೂಡ ಜಾಗೃತಿ ಮೂಡಲಿಕ್ಕೆ ತಮ್ಮ ಪ್ರಿಂಟ್ ಮೀಡಿಯಾ ಮತ್ತು ದೃಶ್ಯ ಮಾಧ್ಯಮ ಎರಡೂ ಕೂಡ ಸಹಕರಿಸಿದರೆ ಈ ಕಾರ್ಯಕ್ರಮ ಯಶಸ್ವಿ ಆಗುತ್ತೆ ಅಂತೇಳಿ ನಾನಾದರೂ ಕೂಡ ಭಾವಿಸಿದ್ದೇನೆ.